ಈ ಅನ್ಯಾಯಗಳನ್ನು ನೋಡಿದ್ದೀವಿ. ಆ ವರದಿಗಳಲ್ಲಿ ಸ್ಪಷ್ಟವಾದ ನಮ್ಮ ಜನತೆಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಿಂದುಳಿವಿಕೆ ನಮ್ಮ ಕಣ್ಮುಂದಿದೆ. ಮಯವಾದಂಥ ಒಳ ಮೀಸಲಾತಿ ರಾಜ್ಯದಲ್ಲಿ ಇರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಈ ರಾಜ್ಯದ ಜನ ದಡ್ಡರಲ್ಲ. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದವು. ನಾನು ಖಂಡಿತವಾಗಿ ಸಮಾಜದಿಂದ ನಾನು ಹೆಚ್ಚಿನ ವಿಶ್ವಾಸ ಇದೆ, ಬದಲಾವಣೆಯನ್ನು ತರ್ತೀನಿ. ಸಮುದಾಯದ ಟಿವಿ ಚಾನಲ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ದಶಕಗಳ ಹೋರಾಟದ ಫಲವಾಗಿ ಒಳ ಮೀಸಲಾತಿಯ ಬಗ್ಗೆ ಸುಪ್ರೀಂ ಜಡ್ಮೆಂಟ್ ಕೊಟ್ಟಿದ ನಂತರ ಕರ್ನಾಟಕ ಸರ್ಕಾರದ ನಾಗಮೋದಾಸ್ ಆಯೋಗದ ವರದಿಯನ್ನು ಮಂಡಿಸಿ ಒಳ ಮೀಸಲಾತಿ ಜಾರಿ ಮಾಡಿದ್ದೇನೆ ಅಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಧ್ಯಮದ ಮುಂದೆ ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ದಿಕ್ಕಿನಲ್ಲಿ ಕರ್ನಾಟಕದ ಮಾದಿಗರಿಗೆ ಗೊಂದಲದ ವಿಚಾರವಾಗಿ ಒಳ ಮೀಸಲಾತಿಯ ಜಾರಿಯ ಬಗ್ಗೆ ಸಮಾಜದ ಮಧ್ಯೆ ಗೊಂದಲವನ್ನು ಮತ್ತು ರಾಜಕೀಯ ತೀರ್ಮಾನವನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತೇಳಿ ಭಾಳಷ್ಟು ಚರ್ಚೆಗಳಾಗ್ತಾಯಿತ್ತು. ರಾಜ್ಯದ ಎಲ್ಲ ಮಾದಿಗರ ಸಭೆಯನ್ನು ಕರೆದಿದ್ವಿ. ಈ ಸಭೆಯಲ್ಲಿ ಗೋವಿಂದ ಕಾರಜೋಳವರು, ರಮೇಶ್ ಜಿಗಜಿಣಗಿರವರು, ಕೆ ವಿ ಕೃಷ್ಣಮೂರ್ತಿಯವರು, ಹುಚ್ಚಯ್ಯನವರು, ಅನೇಕ BJPಯ ಅನೇಕ ನಾಯಕರು ಮತ್ತು ಜಿಲ್ಲಾಧ್ಯಕ್ಷರುಗಳು, ಜಿಲ್ಲಾ ಪಂಚಾಯತ್ ಸದಸ್ಯಗಳೆಲ್ಲ ಭಾಗವಹಿಸಿದ್ದರು. ಭಾಳ ಮುಕ್ತವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಒಳ ಮೀಸಲಾತಿಯ ಗೊಂದಲದ ಬಗ್ಗೆ ಬಿಡಿಬಿಡಿಯಾಗಿ ಸಮಾಜದ ಮಧ್ಯೆ ಚರ್ಚೆ ಆಗಿದೆ. ಒಳ ಮೀಸಲಾತಿಯನ್ನು ದಿಕ್ಕು ತಪ್ಪಿಸೋ ಕೆಲಸ AKAD ಆದಿ ಆಂಧ್ರ ವರ್ಗಗಳಿಲ್ಲ ಅಂಥೇಳಿ ನಾಗಮೋಹನ್ ದಾಸ್ ವರದಿಯನ್ನು ಮಂಡನೆ ಮಾಡೋದು ಮೊದಲು ತೀರ್ಮಾನ ಮಾಡಿದಂಥ ಈ ಸರ್ಕಾರ ಆ ನಂತರ ಅವರಿಗೆ ಒಂದು ಮೀಸಲಾತಿಯನ್ನು ಘೋಷಣೆ ಮಾಡಿ AKAD ಆಂಧ್ರ ವಿಚಾರಣೆ ಮತ್ತು ಆ 4,72,000 ಸಮುದಾಯಗಳನ್ನು 12% ಮೀಸಲಾತಿ ಪಡಿಬೋದು. ಯಾರು ಮಾದಿಗರಿಗೆ 6%, ಬಲಗೈ ಸಮುದಾಯಕ್ಕೆ 6% ಏನು ತೀರ್ಮಾನ ಮಾಡಿ ರೆಕಮೆಂಡೇಷನ್ ಮಾಡಿದ್ದೆ, ಆ 4,72,000 AKAD ಆದಿ ಅಂತ ಸಮುದಾಯಗಳು 12% ಒಳ ಮೀಸಲಾತಿಗೂ ಅವರು ಅರ್ಜಿಗಳನ್ನು ಆಗ್ಬೋದು. ಇದರಿಂದ ಕೇವಲ 4,72,000 ಅಲ್ಲ, ಇನ್ನು ಯಾರ್ಯಾರು AKAD ಸರ್ಟಿಫಿಕೇಟ್ ತೆಗೆದುಕೊಂಡು ಮುಂದುವರೆದಿದ್ದಾರೆ 68-60-90 ಜನಸಂಖ್ಯೆ ಏನಿದೆ AKAD ಬಲಗೈ ಎಡಗೈ ಮತ್ತು AKAD 70 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಆ ಎಲ್ಲರೂ 12 ಮೀಸಲಾತಿಗೆ ಅರ್ಜಿಗಳನ್ನು ಆಗ್ಬೋದು. ಅಲ್ಲಿ ಗೊಂದಲ ಒಳ ಮೀಸಲಾತಿಯನ್ನೇ ಜಾರಿ ಆಗಲಿಲ್ಲ ಅಂತ. ಒಳ ಮೀಸಲಾತಿ ಕಾನ್ಸೆಪ್ಟೇ ಇದಕ್ಕೂ ಅದು ಸಂಬಂಧನೇ ಇಲ್ಲ. ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟನ್ನು ಸಹ ಪಾಲನೆ ಮಾಡಿಲ್ಲ. ಬ್ಯಾಕ್ವರ್ಡ್ನೆಸ್ ಮೇಲೆ ಮೀಸಲಾತಿ ಕೊಡು ಅದನ್ನು ಪಾಲನೆ ಮಾಡಿಲ್ಲ. ಅದ್ರ ಜೊತೆಗೆ ಪಾಪ ಅಲೆಮಾರಿಗಳನ್ನು ಗೊಂದಲಕ್ಕೆ ಸೃಷ್ಟಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಆಗಬಾರದು. ಒಳ ಮೀಸಲಾತಿ ಗೊಂದಲದ ಮಯವಾದಂಥ ಒಳ ಮೀಸಲಾತಿ ರಾಜ್ಯದಲ್ಲಿ ಇರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಬಹುಶಃ ಈ ರಾಜ್ಯದ ಜನ ದಡ್ಡರಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಯ ತಪ್ಪು ತೀರ್ಮಾನ ಆದಷ್ಟು ಬೇಗ ಜನ ಹತ್ಕೊಳ್ತಾರೆ. ಮತ್ತೊಮ್ಮೆ ರಾಜ್ಯದ ಮಾದಿಗರು ಬೃಹತ್ ಮಟ್ಟದ ಚಳುವಳಿಗಳನ್ನು ಮಾಡೋದಕ್ಕೆ, ರಾಜ್ಯ ಸರ್ಕಾರದ ತಪ್ಪು ನಿರ್ಧಾರಗಳನ್ನು ರಾಜ್ಯದ ಜನತೆಗೆ ತಿಳಿಸೋದಕ್ಕೆ, ಮತ್ತು ಜೊತೆಗೆ ಮೀಸಲಾತಿ 6% ಬಂದಾಗ ನಮ್ಮ ಸಮಾಜದ ಬಂಧುಗಳು ಎಲ್ಲ, ಅದು ಸರಾಸರಿ ಆಗಿರ್ಬೋದು, ನಮ್ಮ ನಾಗಮೋಹನ್ ದಾಸ್ ವರದಿಯಲ್ಲಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹಿಂದುಳಿದಿದ್ದಾರೆ, ಮತ್ತು CET ನೀಟ್ ಪರೀಕ್ಷೆಯಲ್ಲೂ ಪಾಸಾಗೋದಲ್ಲಿ ಹಿಂದೆ ಇದ್ದಾರೆ ಅಂತೇಳಿ ವರದಿಗಳಿದೆ. ಆ ದಿಕ್ಕಿನಲ್ಲಿ ಈ ಮಕ್ಕಳನ್ನು ಶೈಕ್ಷಣಿಕವಾಗಿ ಜಾಗೃತಿ ಮಾಡೋದಕ್ಕೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಮಾದಿಗರ ತಂಡ ಪ್ರತಿ ಜಿಲ್ಲೆಯನ್ನು ಭೇಟಿ ನೀಡೋದು, ಅಲ್ಲಿನ ಮಕ್ಕಳಿಗೆ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡೋ ದಿಕ್ಕಿನಲ್ಲಿ ಎಲ್ಲರ ಸಹಕಾರವನ್ನು ಪಡೆದು ಆ ಒಂದು ವಾತಾವರಣ ರಾಜ್ಯದಲ್ಲಿ ಮಾಡೋದಕ್ಕೆ
ಒಂದು ನಿರ್ಧಾರವನ್ನು ಇವತ್ತು ಸಭೆಯಲ್ಲಿ ತೆಗೆದುಕೊಂಡಿದ್ದೀವಿ. ಅದರಂತೆ ಕೇವಲ 10ನೇ ತಾರೀಕು ಒಳಗಡೆಗೆ ಇಡೀ ರಾಜ್ಯದ ಪ್ರವಾಸವನ್ನು ಮಾಡ್ತೀವಿ.